ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರದಾರ ಬಾಬಾಳಿನ ಸಿಂಧೂರ ನನ್ನ ಬಂಗಾರ. ಇದೇನಿದು ಅಪರೂಪಕ್ಕೆ ಶ್ರೀವಲ್ಲಿ ಈ ಕಡೆ ಬರ್ತಾ ಇದ್ದಾಳೆ. ಅದು ಚಾರ್ಲಿ ಚಾಪ್ಲಿನ್ ನ 3ನೇ ತಾಂಬನ್ ಜೊತೆಗೆ. ರೀ ಹಿಂಗೆಲ್ಲ ಅಂದ್ರೆ ಸರಿ ಇರಲ್ಲ. ಏನ ಮಾಡ್ತೀಯಾ? ಕುಸ್ತಿ ಬರ್ತೀಯನೋ? ಬಾರ ಕಬಡ್ಡಿ 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 ಕಬಡ್ಡಿ. ನಾನು ಬಡ್ಡಿ ಬಂಗಾರಮ್ಮನ 3ನೇ ತಂಗಿ ಅಂತೀನಿ. ಓ ಹೌದಾ? ಹಂಗಾದ್ರೆ ಬಡ್ಡಿ ಕೊಟ್ಟು ಮಾತಾಡು, ಇಲ್ಲಾಂದ್ರೆ ಈ ಬಡ್ಡಿ ಬಂಗಾರಮ್ಮನ ತಂಗಿ ಸುಮ್ನೆ ಇರಲ್ಲ. ಕೊಡ ಕೊಡ ಬಡ್ಡಿ. ರೀ ಯಾವ ಬಡ್ಡಿ ರೀ? ನಾನ್ ಯಾವಾಗ್ರಿ ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ದೆ? ನೀವಿಬ್ರು ಸ್ವಲ್ಪ ಸುಮ್ನೆ ಇರ್ತೀರಾ? ಕಾಂತ ಮಮ್ಮಿ, ನಾವ್ ಬಂದಿರೋದು ಸುಬ್ಬು ಶ್ರಾವಣಿನ ಮೀಟ್ ಆಗೋದಕ್ಕೆ. ಓ ಯಾಕೆ? ಏನ್ ವಿಷಯ? ಅದೆಲ್ಲ ನಿಮ್ಮ ಹತ್ರ ಹೇಳಕ್ ಆಗಲ್ಲ. ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಓ ಪರ್ಸನಲ್ ಆಗಿ ಮಾತಾಡೋವಷ್ಟು ಹತ್ರನ ನೀವಿಬ್ರು ಅವರಿಬ್ರಿಗೆ? ಅವರಿಬ್ರೇನೋ ಜೋಡಿ ಜೀವಿಗಳು, ನೀವಿಬ್ರು ಜೋಡಿ ಜೀವಿಗಳ? ಆಹಾ, ಅಪರೂಪಕ್ಕೆ ಹಳೆಯ ಪಿಕ್ಚರ್ ನಲ್ಲಿ ಈ ವಜ್ರಮುನಿ ಅವರು ಒಳ್ಳೆಯವ್ರ ತರ ಕಾಣಿಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಇವಾಗ ನಿಮ್ ಮಾತನ್ನ ಕೇಳಿ ಅಷ್ಟೇ ಖುಷಿ ಆಗ್ತಿದೆ. ಎಲ್ಲಿ ಇನ್ನೊಂದ್ಸರಿ ಹೇಳಿ. ಏನ? ಈಗ ಹೇಳಿದ್ರಲ್ಲ ಅದನ್ನೇ ರಿಪೀಟ್ ಮಾಡಿ ಮಾ. ಅದ ಜೋಡಿ ಜೀವಿಗಳ. ಆಹಾ, ನಿಮ್ ಬಾಯಿಗೆ ಸಕ್ಕರೆ ಹಾಕ. ಸ್ವಲ್ಪ ಸುಮ್ನೆ ಇರ್ತೀರಾ? ಕಾಂತ ಮಮ್ಮಿ, ಅವ್ರು ಇವಾಗ ಎಲ್ಲಿದ್ದಾರೆ? ಅವರಿಬ್ರು ರೂಮಲ್ಲಿದ್ದಾರೆ. ಆದ್ರೆ ನಿಮ್ಮಿಬ್ರನ್ನು ಅಲ್ಲಿಗೆ ಹೋಗಕ್ ನಾನು ಬಿಡಲ್ಲ. ರೀ ಏನ್ರಿ ಮುಖ ನೋಡ್ತಿದ್ದೀರಾ? ರೂಮಲ್ಲಿ ಇದಾರೆ ಅಂತ ಹೇಳಿದ್ರು ತಾನೆ, ನಡೀರಿ ಹೋಗೋಣ. ಅಲ್ಲ ಬಿಡಲ್ಲ ಅಂತ ಹೇಳಿಲ್ವೇನೆ? ಶ್ರೀವಲ್ಲಿ ಇವಳು ಶ್ರೀವಲ್ಲಿ. ಕಾಂತ ಮಮ್ಮಿ, ನೀವ್ ಬಿಡಲ್ಲ ಅಂತಂದ್ರು ನಾನ್ ಮಾಡಕ್ ಬಂದಿರೋ ಕೆಲ್ಸನ ನಾನು ಮಾಡದೆ ಬಿಡಲ್ಲ. ನಡೀರಿ. ಶ್ರೀವಲ್ಲೆ ಶ್ರೀವಲ್ಲೆ. ಇವಳು ಒಲ್ಲಿ, ಅವ್ರ ಅಮ್ಮ ಇಂದ್ರಿ, ಒಂದೇ ರಕ್ತ. ಏನು ಮಾಡಕ್ಕಾಗತ್ತೆ? ಈ ಮನೆ ಕೂಡ ಅವ್ರದೇ, ನಾವೇನೋ ಬಾಡಿಗೆಯಲ್ಲಿದ್ದೀವಿ. ಆದ್ರೂ ದುಬೈಯಲ್ಲಿ ಮನೆ ಮಾಡ್ತೀನಿ, ಅದು ಬೇರೆ ಪ್ರಶ್ನೆ. ಆದ್ರೆ ಇವರಿಬ್ರು ಯಾಕೆ ಅವರಿಬ್ಬರನ್ನ ಪರ್ಸನಲ್ ಆಗಿ ಮೀಟ್ ಮಾಡಕ್ ಬಂದಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಅದನ್ನ ಕಂಡಿಡಿಯೋಣ. ಮೊದಲು ನನ್ನ ಕೆಲಸನ ಮುಗಿಸ್ತೀನಿ. ಸರದಾರ ಬಾಬಾಳಿನ ಸಿಂಧೂರ. ಸುಬ್ಬು, ಶ್ರಾವಣಿ, ಸುಬ್ಬು. ಏನ್ ಶ್ರೀವಲ್ಲಿ? ಅಯ್ಯೋ ಪಾಪ, ಸುಬ್ಬು ಒಂದ್ ಕಡೆಯಿಂದ ಬರ್ತಿದ್ದಾನೆ, ಶ್ರಾವಣಿ ಒಂದ್ ಕಡೆಯಿಂದ ಬರ್ತಿದ್ದಾಳೆ. ಇವ್ರಿಬ್ರು ಈ ರೀತಿ ನೋಡೋದಕ್ಕೆ ಸಂಕಟ ಆಗ್ತಿದೆ. ಶ್ರೀವಲ್ಲಿ, ಏನು ನಿನ್ನೆ ಕೇಳ್ತಿರೋದು? ಸುಬ್ಬು, ನಾನು ನಿನ್ನ ಹತ್ರ ಮತ್ತೆ ಶ್ರಾವಣಿ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಮ್ಮಿಬ್ರ ಹತ್ರನಾ? ಏನು? ಅದು ನಮ್ಮ ಅಪ್ಪಾಜಿ ಅಲ್ಲ ಮಿನಿಸ್ಟರ್ ಸಾಹೇಬ್ರ ಹತ್ರ ನನ್ಗೊಂದು ಕೆಲಸ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ಶ್ರೀವಲ್ಲಿ, ವರನು ಮತ್ತೆ ಅಳಿಯಂದ್ರು ಹೇಗಿದ್ದಾರಮ್ಮ? ಅವ್ರಿಗೇನು, ತುಂಬಾ ಚೆನ್ನಾಗಿದ್ದಾರೆ. ಅದು ನಾನು ಸುಬ್ಬು ಶ್ರಾವಣಿ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಮಿನಿಸ್ಟರ್ ಸಾಹೇಬ್ರಿಂದ ನಂಗೊಂಚೂರು ಕೆಲಸ ಆಗಬೇಕಿತ್ತು. ಶ್ರೀವಲ್ಲಿ, ನಿಮ್ಮಮ್ಮ ನಮ್ಮ ಬೀಗರಿಗೆ ಏನೆಲ್ಲ ಬೈದಿದ್ರು, ನೀನು ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಬಂದಿದ್ಯಮ್ಮ. ಶ್ರೀವಲ್ಲಿ ಸಂಸ್ಕಾರ ಇರೋ ಹುಡುಗಿ. ನನ್ನ ಮಗಳು ಆ ಮನೇಲಿ ನೆಮ್ಮದಿಯಾಗಿದ್ದಾಳೆ ಅಂದರೆ ಒಂದು ವರ್ಧನಿಂದ, ಇನ್ನೊಂದು ಶ್ರೀವಲ್ಲಿಯಿಂದ. ಅದೇನೋ ಸರಿ, ಆದರೆ ಈ ಹುಡುಗ ಅದು ಇವ್ರಿಗೆ ಸಂಬಂಧಪಟ್ಟಿರೋ ವಿಚಾರನ ನಾವು ಮಾತಾಡ್ಬೇಕಿತ್ತು. ಏನ್ರಿ? ಹೌದೌದು, ನಾನು ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ, ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವತ್ತೇನೋ ತಲೆ ಸರಿ ಇಲ್ಲದೆ ನಿಮ್ಮ ಹತ್ರ ಬಂದು ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಇರಲಿ ಬಿಡಪ್ಪ, ನೀವು ಇಂದ್ರಮ್ಮ ಅವ್ರ ಜೊತೆಗೆ ಬಂದಮೇಲೆ ಅವ್ರ ಥರನೇ ನಿಮ್ಮ ಮಾತು ಇರುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಸರಿ ಸರಿ, ಏನೇನೋ ಮಾತಾಡಿ ಸಮಯ ಹಾಳು ಮಾಡಬೇಡ. ಶ್ರಾವಣಿಯಮ್ಮ, ಅದೇನೋ ಕೆಲಸ ಆಗಬೇಕು ಅಂತಲ್ಲ, ಹೋಗಿ ಕೂತ್ ಮಾತಾಡಿ.
ಹೌದೌದು, ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಅದೊಂದು ಸ್ವಲ್ಪ ಪ್ರೈವೇಟ್ ಆಗಿದ್ರೆ ಚೆನ್ನಾಗಿರುತ್ತೆ. ನಾವು ರೂಮ್ಗೆ ಹೋಗೋಣ. ಲ್ಯಾಪ್ಟಾಪು ಬೇಕು, ಒಂದಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಬೇಕು. ಹೋಗೋಣ ಅಲ್ಲ? ಬನ್ನಿ. ನಿನ್ನ ಪಾಪದ ಕೊಡ ತುಂಬಿದೆ ವಿಜಯಾಂಬಿಕಾ. ನಿನ್ನ ಕೊನೆ ದಿನಗಳನ್ನ ಲೆಕ್ಕ ಹಾಕೋದಕ್ಕೆ ಶುರು ಮಾಡು. ತಯಾರಾಗಿರೋ ವಿಜಯಾಂಬಿಕಾ, ಯುದ್ಧ ಶುರು ಆಗಿದೆ. ಇಷ್ಟೊಂದು ಮುಂದುವರೆದ ಇವ್ರಿಗೆ ಎಷ್ಟು ಧೈರ್ಯ ಹೇಗೆ ಬಂತು? ಇನ್ನು ಮುಂದೆ ನೀನು ಅನ್ಕೊಂಡಿದ್ದು ಯಾವುದು ನಡೆಯಲ್ಲ. ನಿನ್ನ ಸಾವು ಆದಷ್ಟು ಬೇಗ ನಿನ್ನ ಕಣ್ಣೆದುರಿಗೆ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲ, ಎಲ್ಲ ಪದ್ಮನಾಭನೇ ಮಾಡಿದ್ದು. ಅವನೇ ಇದಕ್ಕೆಲ್ಲ ಕಾರಣ. ಇಲ್ಲ ಅಂದಿದ್ರೆ ಈ ಪೃಥ್ವಿಗೆ ಇಷ್ಟೊಂದು ಧೈರ್ಯ ಬರ್ತಾನೆ ಇರ್ಲಿಲ್ಲ. ಇಲ್ಲ, ಹೀಗೆ ಇವನನ್ನು ಸುಮ್ಮನೆ ಬಿಟ್ರೆ ನನಗೆ ಇದು ದೊಡ್ಡ ಅಪಾಯ ಆಗುತ್ತೆ. ನೋ, ಎಲ್ರು ಹಾಳಾಗೋಗಿದ್ರೆ ಆ ಪೃಥ್ವಿನ ಇಷ್ಟು ದಿನ ಆದ್ರೂ ಹಿಡಿಯಕ್ಕಾಗ್ಲಿಲ್ವ ನಿಮ್ ಕೈಯಲ್ಲಿ? ನೀವಷ್ಟು ಜನ ಇದ್ರು ಅವನೊಬ್ಬನ ಹಿಡಿಯಕ್ಕಾಗದೆ ಬರೀ ಕೈಯಲ್ಲಿ ಬಂದಿದ್ದೀರ. ನಾಚಿಕೆ ಆಗಲ್ವಾ ನಿಮ್ಗೆ? ನೀವೇನ್ ಮಾಡ್ತಿರೋ, ಎಲ್ಲಿ ಹೋಗ್ತಿರೋ ನನಗ್ ಬೇಕಾಗಿಲ್ಲ. ಆ ಪೃಥ್ವಿ ಪಾತಾಳದಲ್ಲಿ ಬಚ್ಚಿಟ್ಕೊಂಡ್ರು. ಅವನನ್ನ ಹುಡ್ಕೊಂಡ್ ಬರ್ಬೇಕು. ನಿಮ್ಗಾಗತ್ತೋ ಇಲ್ವೋ ಹೇಳಿ. ಆಗಲ್ಲ ಅಂದ್ರೆ ನಾನು ಬೇರೆ ಯಾರನ್ನಾದ್ರೂ ನೋಡ್ಕೋತೀನಿ. ಸಾರಿ, ಹುಡುಕ್ತೀವಿ ಮೇಡಮ್ ನಾವು. ಏನ್ ಹುಡುಕ್ತಿರೋ ಏನೋ. ನಾನು ಈಗ್ಲೇ ನಿಮ್ಗೊಂದು ನಂಬರ್ ಕೊಡ್ತೀನಿ. ಆ ನಂಬರ್ನ ಟ್ರ್ಯಾಕ್ ಮಾಡಿ ಅವ್ನು ಎಲ್ಲಿದ್ದಾನೆ, ಅದ್ ಯಾರ ಫೋನು, ಯಾವ ಜಾಗ, ಲೊಕೇಶನ್ ಸಮೇತ ನನಗೆ ಬೇಕು. ಗಾಡಿ ಹಲೋ. ಏನ್ ವಿಜಯಾಂಬಿಕಾ, ನೀನು ನನ್ನ ಫೋನ್ನ ಟ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ? ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ನೀನು ತಲೆ ಕೆದರ್ಕೊಂಡು ತಲೆ ಕೆಳಗೆ ಮಾಡಿ ನಿಂತ್ಕೋಬೇಕು ಅಷ್ಟೇ. ನೀನು ಏನೇ ಮಾಡಿದ್ರೂ ನನ್ನನ್ನು ಹಿಡಿಯೋದಕ್ಕಾಗೋದಿಲ್ಲ. ಅಕಸ್ಮಾತ್ ನಿನಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿದು ನನಗೆ ನೇರವಾಗಿ ಕಾಲ್ ಮಾಡಿ ಮಾತಾಡಬೇಕು ಅನ್ಸಿದ್ರು ನೀನು ಮಾತಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಈ ಸಿಮ್ನಿಂದ ಇದೇ ಫೋನ್ ಕಾಲ್ ಲಾಸ್ಟ್. ನೀನು ಟ್ರ್ಯಾಕ್ ಮಾಡಿಸೋ ಅಷ್ಟೊತ್ತಿಗೆ ಈ ಸಿಮ್ಮು ಇನ್ಯಾವುದೋ ಊರಿನಲ್ಲಿ ಸ್ವಿಚ್ ಆಫ್ ಆಗಿರುತ್ತೆ. ಟ್ರೈ ಮಾಡು, ಒಳ್ಳೇದಾಗ್ಲಿ. ಯಾವಾಗಲೂ ಎಲ್ರಿಗೂ ಕೆಟ್ಟದನ್ನೇ ಬಯಸೋ ನಿನಗೆ ಒಳ್ಳೇದಾಗ್ಲಿ ಅಂತ ಯಾರು ಆಶಿಸ್ಬಾರ್ದು. ನಿನಗಾಗೋದು ಕೆಟ್ಟದೆ. ಶಾ